ಪ್ರಿಯ ವೀಕ್ಷಕರೇ, ಇವತ್ತು ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ ನಿಮ್ಮನ್ನು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಸಕ್ರಪಟ್ಟಣದಿಂದ ಸುಮಾರು ಒಂದು 5 ಕಿಲೋಮೀಟರ್ ದೂರದಲ್ಲಿರುವಂಥ ಅಯ್ಯನಕೆರೆಗೆ ಕರ್ಕೊಂಡು. ಅಯ್ಯನಕೆರೆ ದಾರಿಲಿ ಹೋಗಬೇಕಾದ್ರೆ ನಿಮಗೆ ಸುತ್ತಮುತ್ತ ಎಲ್ಲ ಕಡೆ ಕಣ್ಣು ಹಾಯಿಸಿದ ಕಡೆ ಎಲ್ಲ ಅಡಿಕೆ, ಬಾಳೆ, ತೆಂಗು ತುಂಬ ಸಮೃದ್ಧಿಯಿಂದ ಬೆಳೆದಿದೆ. ಇನ್ನೇನು ನಾವು ಎಂಟ್ರೆನ್ಸ್ನಲ್ಲಿದ್ದೀವಿ, ಅಯ್ಯನಕೆರೆ ಎಂಟ್ರೆನ್ಸು. ಇಲ್ಲಿಂದ ಮುಂದೆ ಹೋದಂತೆ ಪಾರ್ಕಿಂಗ್ ಸಿಗ್ತದೆ. ಆ ಪಾರ್ಕಿಂಗಲ್ಲಿ ನಮ್ಮ ಗಾಡಿನ ಪಾರ್ಕ್ ಮಾಡಿ ಕೆರೆ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಅಯ್ಯನಕೆರೆ ವಿಶ್ವ ಪ್ರಸಿದ್ಧ ಕೆರೆ. ಈ ಕೆರೆಗೆ ಸುಮಾರು 900 ವರ್ಷಗಳ ಇತಿಹಾಸವಿದೆ. ಈ ಕೆರೆ ಬತ್ತಿದ ಇತಿಹಾಸವೇ ಇಲ್ಲ. ಈ ಕೆರೆಯನ್ನು ರುಕುಮಾಂಗರಾಯ ಎಂಬ ಹೊಯ್ಸಳ ರಾಜ 900 ವರ್ಷಗಳ ಹಿಂದೆ ಕಟ್ಟುತ್ತಾನೆ. ತದನಂತರ ಮೈಸೂರು ಸಾಮ್ರಾಜ್ಯದವರು ಇದರ ಜವಾಬ್ದಾರಿ ವಹಿಸಿಕೊಳ್ಳುತ್ತಾರೆ. ತುಂಬ ವಿಶಾಲವಾದ ಕೆರೆ ಇದಾಗಿದೆ. ಕರ್ನಾಟಕದ ದಾವಣಗೆರೆ ಜಿಲ್ಲೆಯಲ್ಲಿರುವ ಸೂಳೆಕೆರೆ ಅಥವಾ ಶಾಂತಿಸಾಗರವನ್ನು ಬಿಟ್ಟರೆ ಇದೇ ತುಂಬ ವಿಶಾಲವಾದ ಕೆರೆ. ಇದಕ್ಕೆ 10 ನಾಲೆಗಳಿವೆ. ಸಕರಾಯಪಟ್ಟಣದ ಸುತ್ತಮುತ್ತ ಗ್ರಾಮಸ್ಥರಿಗೆ ಅಯ್ಯನಕೆರೆ ಮತ್ತು ಮದಗದ ಕೆರೆ 2 ಜೀವನಾಡಿಗಳಾಗಿವೆ. ಈ ಕೆರೆಗೆ ಅಯ್ಯನಕೆರೆ ಎಂದು ಹೆಸರು ಬರಲು ಕಾರಣ ಏನೆಂದರೆ, ಈ ಕೆರೆ ಸದಾಕಾಲ ಬತ್ತುತ್ತಿತ್ತು. ಆಗ ಅಲ್ಲಿನ ಯತಿಗಳಾದ ನಿರ್ವಾಣ ಸ್ವಾಮಿಯವರು ಪೂಜೆ ಹೋಮ ಮಾಡಿದ ನಂತರ ಈ ಕೆರೆ ಎಂದೂ ಬತ್ತಿಲ್ಲ. ಹಾಗಾಗಿ ಇದರ ಹೆಸರನ್ನು ಅಯ್ಯನಕೆರೆ ಎಂದು ಕರೆಯುತ್ತಾರೆ. ಪುರಾಣದ ಪ್ರಕಾರ ಚಿನ್ನಬಿಲ್ಲ ಹೊನ್ನಬಿಲ್ಲ ಅನ್ನುವರು ಕನಸಿನಲ್ಲಿ ಕೆರೆ ಉಕ್ಕಿ ಹರಿಯುವುದು ತಿಳಿಯುತ್ತದೆ. ಆಗ ತಿಳಿದ ತಕ್ಷಣ ದೇವಿಗೆ ಮೊರೆ ಹೋಗುತ್ತಾರೆ. ಗ್ರಾಮಸ್ಥರ ಉಳಿವಿಗಾಗಿ ಶಿರಚ್ಛೇದನ ಮಾಡಿಕೊಳ್ಳುತ್ತಾರೆ. ಅವರ ನೆನಪಿಗಾಗಿ ಒಂದು ಮಂಟಪ ಕೂಡ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೆಲ್ಲ ಇತಿಹಾಸ ಇರುವ ಅಯ್ಯನಕೆರೆ ಕಡೂರಿಂದ 25 ಕಿಲೋಮೀಟರ್ ಮತ್ತು ಚಿಕ್ಕಮಗಳೂರಿಂದ ಕೂಡ 25 ಕಿಲೋಮೀಟರ್ ದೂರದಲ್ಲಿದೆ. ಯಾವತ್ತಾದರೂ ನೀವು ಫ್ರೀ ಆದಾಗ ಖಂಡಿತ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಒಂದು ಒಳ್ಳೆ ಸ್ಪಾಟ್ ಅಂತ ಭಾವಿಸ್ತೇನೆ. ಅಯ್ಯನಕೆರೆ ಹತ್ರ ಇದೀವಿ. ತುಂಬಾ ಚೆನ್ನಾಗಿದೆ. ಸೀಬೆಹಣ್ಣು ತಿಂದ್ವಿ. ಹಂಗೆ ಅವ್ರನ್ನ ಮಾಲೀಕರನ್ನ ಮಾತಾಡ್ಸೋಣ. ಎಷ್ಟು ಜನ ಬರ್ತಾರೆ ಸರ್? ಹೆಂಗಿದೆ ಇಲ್ಲಿ ವಾತಾವರಣ? ಕಡಿಮೆ ಅಂದ್ರೆ ಸಹ 1,500 ಜನ ಬರ್ತಾರೆ. ಹೌದಾ? ಡೈಲಿ ಬರ್ತಾನೆ ಇರ್ತಾರೆ? ಡೈಲಿ ಇದೆ ಸರ್. ಸಕ್ರಾಯಪಟ್ಟಣದಿಂದ ಪೆಟ್ರೋಲ್ ಬಂಕ್ ಹತ್ರ ಬಂದು ಸ್ವಲ್ಪ ಕಟ್ಟಾಗಿ ಮುಂದೆ ಬರಬೇಕು. ಸಕ್ರಾಯಪಟ್ಟಣದಿಂದ ಎಷ್ಟು ಕಿಲೋಮೀಟರ್ ಆಗ್ತದೆ? 5 ಕಿಲೋಮೀಟರ್ ಆಗ್ತದೆ. ಸರಿ ಸರ್. ಚಿಕ್ಕಮಗಳೂರಿಗೆ ನಿಯರೆಸ್ಟ್ ಇದೆ, ಕಡೂರಿಗೂ ನಿಯರೆಸ್ಟ್ ಇದೆ. 25 ಇಲ್ಲಿ ಕೆರೆ ಕೋಡಿ ಎಷ್ಟು ದಿವಸದಿಂದ ಹರಿತಾ ಇದೆ? ಆಲ್ರೆಡಿ 4 ತಿಂಗಳು ಸರ್. ಸುಮಾರು ಒಂದು ಜೂನ್ ಜುಲೈ ಒಳ್ಳೆ ಮಳೆ ಆದರೆ ಆವಾಗಿಂದ ಶುರು ಆಗ್ತದೆ. ಸರಿ ಸರ್, ಆಯಿತು, ಥ್ಯಾಂಕ್ ಯು. ಕೆರೆಯ ಬಗ್ಗೆ ನೀರಾವರಿ ಇಲಾಖೆಯವರು ಕೂಡ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ದಯಮಾಡಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ತೀರಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು. ಶುಭ ದಿನ.